ಒಂದನೇ ತರಗತಿ ದಾಖಲಾತಿಗೆ 6 ವರ್ಷ ತುಂಬಿರಬೇಕು ಎಂಬ ಕಡ್ಡಾಯ ನಿಯಮದಲ್ಲಿ ಸರ್ಕಾರ ಸ್ವಲ್ಪ ಸಡಿಲಿಕೆ ಮಾಡಿದೆ. ಈ ವರ್ಷವೂ 60 ದಿನಗಳ ವಿನಾಯಿತಿ ಕೊಟ್ಟು ಮಹತ್ವದ ತೀರ್ಮಾನವನ್ನು ಇವತ್ತು ವಿಧಾನಸಭೆಯಲ್ಲಿ ಶಿಕ್ಷಣ ಸಚಿವರು ಪ್ರಕಟ ಮಾಡಿದರು. 60 ದಿನ ಸಡಿಲಿಕೆ ಅಂದರೆ 5 ವರ್ಷ 10 ತಿಂಗಳು. ಈ ಸಡಿಲಿಕೆ ಎಲ್ಕೆಜಿ, ಯುಕೆಜಿ, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅನ್ವಯ ಆಗುತ್ತೆ. ಹೊಸದಾಗಿ ಕಾನೂನು ತಂದು ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿರ್ಧಾರವನ್ನು ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಈ ಆದೇಶ ಸ್ಟೇಟ್ ಸಿಲೆಬಸ್ಗೆ ಮಾತ್ರ ಇರುತ್ತೆ. ಇನ್ನು ಮಹಾವೀರ ಜಯಂತಿ ಹಿನ್ನೆಲೆಯಲ್ಲಿ ಮಾರ್ಚ್ 30ರಂದು ರಜೆ ಇರೋ ಕಾರಣ 31ನೇ ತಾರೀಕು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತೆ. ಹಿಂದಿ ಪರೀಕ್ಷೆನ 31ನೇ ತಾರೀಕು ಬರೀಬೇಕಾಗುತ್ತೆ. ಇದಕ್ಕೆ ಒಂದು ಪರ್ಮನೆಂಟ್ಲಿ ನೀವೇನಾದ್ರು ಒಂದು ಸೊಲ್ಯೂಷನ್ ಅನ್ನು ಮಾಡ್ಕೋಬೇಕು ಕಾನೂನು ಪ್ರಕಾರದಲ್ಲಿ. ಈ ಮಾಡ್ತಿರೋ ಈ ಆಡ್ಹಾಕ್ ವ್ಯವಹಾರ ಇದು ಸರಿ ಇಲ್ಲ. ಇದು ಪ್ರತಿ ವರ್ಷ ಇಟ್ಸ್ ನಾಟ್ ಕರೆಕ್ಟ್. ಮಕ್ಕಳಿಗೆ ಲಾಭ ಆಗ್ಬೋದೇನೋ ಬಿಡ್ಬೋದು, ಅದು ಪ್ರಶ್ನೆ ಬೇರೆ. ಬಟ್ ದಿಸ್ ಇಸ್ ನಾಟ್ ಕರೆಕ್ಟ್. ಇದು ಸರಿ ಅಲ್ಲ. ಇದು ನಾಳೆ ಇದು ಬೇರೆ ಇದಕ್ಕೆ ಹೋಲಿಕೆ ಮಾಡಿ ಎಲ್ಲರೂ ಚಾಲೆಂಜ್ ಆಗ್ಬಿಟ್ರೆ ಕಷ್ಟ ಆಗತ್ತೆ. ಆಮೇಲೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಇದು ಆಮೇಲೆ ಮಕ್ಕಳನ್ನು ಈ ಅನಧಿಕೃತ ಶಾಲೆಗಳಿಗೆ ಸೇರಿಸ್ಬಿಟ್ಟು ಪೋಷಕರು ಲಬ ಬಡ್ಕೊಳ್ಳೋಂಗಾಗೋ ಪರಿಸ್ಥಿತಿ ಬಂದರೂ ಬರಬಹುದು. ದಿ ಲಾ ನೌ ಈಸ್ 6 years ಆಗಿರಬೇಕು. ದಟ್ಸ್ ಎ ಗೌರ್ಮೆಂಟ್ ಆಫ್ ಇಂಡಿಯಾ. ಅದು ಆಲ್ ಇಂಡಿಯಾ. ಅದನ್ನು ನಾವು ಬಿಕಾಸ್ ಎಜುಕೇಷನ್ ನಮ್ಮ ಪೋರ್ಟ್ಫೋಲಿಯೋ ಇದೆ ಅನ್ನೋ ಕಾರಣಕ್ಕೆ ಚೇಂಜ್ ಮಾಡ್ತಾ ಹೋಗ್ತಾ ಇದ್ದೀವಿ. ಬಟ್ ಅದಕ್ಕೊಂದು ಸರಿಯಾದ ಕಾನೂನು ಸ್ಟೇಟಸ್ ಕೊಡೋದು ಒಳ್ಳೆಯದು. ಈ ಆಡ್ಹಾಕಿಸಮ್ ಒಳ್ಳೆಯದಲ್ಲ. ಮತ್ತು ಇದು ಪ್ರತಿ ವರ್ಷ ಪೇರೆಂಟ್ಸು ನನ್ನ ಮಗುಗೆ 5 ತಿಂಗಳು 2 ತಿಂಗಳು ವ್ಯತ್ಯಾಸ ದಯವಿಟ್ಟು ಇದು ಮಾಡಿ ಸರ್, ಇದಕ್ಕೆ ಎಂಡೇ ಇಲ್ಲ, ಪ್ರತಿ ವರ್ಷ ಬರುತ್ತೆ. ಸೊ ಹಾಗಾಗಿ ಏನೋ ಒಂದು ತೀರ್ಮಾನ ಮಾಡಬೇಕು. ಆಲ್ ರೈಟ್.